ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಬಡ ಜನರಿಗೆ, ಮಧ್ಯಮ ವರ್ಗದವರಿಗೆ, ಸಾಮಾನ್ಯ ವರ್ಗದವರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಎದುರಾಗ್ತಾ ಇರುವಂಥದ್ದು. ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಪ್ರಭಾವದಿಂದ ದಿನಬಳಕೆಯ ವಸ್ತುಗಳು, ಪೆಟ್ರೋಲ್, ಡೀಸೆಲ್ ಎಲ್ಲವೂ ಈಗಾಗಲೇ ಹೆಚ್ಚಾಗಿರುವಂಥದ್ದು ಬೆಲೆ. ಇದರ ಮಧ್ಯೆ ಈಗ ದಿನಂಪ್ರತಿ ನಾವು ಆಹಾರದಲ್ಲಿ ಸೇವಿಸುವಂತಹ ಅನ್ನ ಅಂದರೆ ಅಕ್ಕಿಯ ಬೆಲೆಯೂ ಕೂಡ ಈಗ ಹೆಚ್ಚಾಗ್ತಾ ಇರುವಂಥದ್ದು. ದೇಸಿ ಮಾರುಕಟ್ಟೆಯಲ್ಲಿ ಅಕ್ಕಿಯ ಪೂರೈಕೆ ಕಡಿಮೆ ಆಗ್ತಾ ಇರುವಂಥ ಕಾರಣ, ಸ್ಟಾಕ್ ಏನಿದೆಯಲ್ಲ ಅದಷ್ಟೇ ಇರುವಂಥ ಕಾರಣಕ್ಕೆ ಈಗ ಇರುವಂಥ ಅಕ್ಕಿಯ ಬೆಲೆಯೇ ಜಾಸ್ತಿ ಆಗ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಪೂರೈಕೆ ಕಮ್ಮಿ ಆಗ್ತಾ ಇದೆ. ಇದರ ಜೊತೆಗೆ ಭಾರತದಿಂದ ನಾವು ಅಕ್ಕಿಯನ್ನು ಹೆಚ್ಚಾಗಿ ರಫ್ತು ಮಾಡ್ತೇವೆ ವಿದೇಶಗಳಿಗೆ, ಬೇರೆ ಬೇರೆ ದೇಶಗಳಿಗೆ ನಾವು ಭಾರತದಿಂದ ಅಕ್ಕಿಯನ್ನು ಹೆಚ್ಚಾಗಿ ರಫ್ತು ಮಾಡ್ತಾ ಇದ್ದೇವೆ. ಹೀಗಾಗಿ ಒಳಗಡೆ ಆಂತರಿಕವಾಗಿ ಇಲ್ಲಿ ಏನು ಪೂರೈಕೆ ಆಗಬೇಕಲ್ಲ, ಇಲ್ಲಿ ಪೂರೈಕೆ ಆಗೋದಕ್ಕೆ ಅಕ್ಕಿಯ ಪ್ರಮಾಣ ಸಾಲ್ತಾ ಇಲ್ಲ. ಇರುವಂಥ ಅಕ್ಕಿಯ ಬೆಲೆಯನ್ನೇ ಈಗ ಏರಿಕೆ ಮಾಡಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರ, ಬೇರೆ ಬೇರೆ ದೇಶಗಳಿಗೆ ಅಕ್ಕಿಯನ್ನು ರಫ್ತು ಮಾಡಬೇಕು ಅಂತ. ದೇಸಿ ಮಾರುಕಟ್ಟೆಯಿಂದ ಅಕ್ಕಿ ಹೊರಗೆ ಹೋಗ್ತಾ ಇದೆ, ರಫ್ತು ಆಗ್ತಾ ಇದೆ. ಆ ದೇಶಗಳು ನಮ್ಮಲ್ಲಿನ ಅಕ್ಕಿಯನ್ನು ಕೊಂಡುಕೊಳ್ತಾ ಇದ್ದಾವೆ. ಅವರ ಜೊತೆಗೆ ಒಂದು ಒಪ್ಪಂದ ಆಗಿರುತ್ತೆ, ಇಷ್ಟಿಷ್ಟು ದುಡ್ಡು ಕಾಸು ಕೊಡಬೇಕು, ಇದೇ ರೀತಿಯಾದಂಥ ವ್ಯವಹಾರ ಇರಬೇಕು ಅಂತ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ದೇಶಗಳು ಭಾರತದಿಂದ ಅಕ್ಕಿಯನ್ನು ಕೊಂಡುಕೊಳ್ತಾ ಇದ್ದಾವೆ. ಆದರೆ ಇಲ್ಲಿರುವಂಥವರಿಗೆ ಅಕ್ಕಿ ಸಾಲ್ತಾ ಇಲ್ಲ. ಹೇಳ್ತಾ ಇರೋ ಮಾತು ಕೇಳಿದ್ರೆ ಮುಂದಿನ ನವೆಂಬರ್ ತನಕ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಈ ಬೆಳೆದಿರುವಂತಹ ಅಕ್ಕಿ ಮಾರುಕಟ್ಟೆಗೆ ಪೂರೈಕೆಯಾಗಿ ಅದು ಜನರನ್ನು ತಲುಪೋದಕ್ಕೆ ಇನ್ನು ಒಂದು 6 ರಿಂದ 7 ತಿಂಗಳು ಬೇಕಾಗತ್ತೆ. ಹೀಗಾಗಿ ನವೆಂಬರ್ನ ತನಕವೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಒಂದು ರೀತಿಯಲ್ಲಿ ಆತಂಕಕರವಾದಂಥ ಬೆಳವಣಿಗೆ ಅಂತ ಹೇಳ್ಬೋದು. ಅಂದರೆ ಅಕ್ಕಿಯಲ್ಲೂ ಬೇರೆ ಬೇರೆ ರೀತಿಯಾದಂಥ ವಿಧವಾದಂಥ ಅಕ್ಕಿ ಇದ್ದಾವೆ. ಅದರಲ್ಲಿ ಸಣ್ಣಕ್ಕಿ, ಪಾಲಿಶ್ಡ್ ರೈಸ್, ವಿತೌಟ್ ಪಾಲಿಶ್ಡ್ ರೈಸ್, ಬೇಕೆ ಕೆಂಪಕ್ಕಿ, ಈ ರೀತಿಯಾಗಿ ಬೇರೆ ಬೇರೆ ಇದೆ. ಅದನ್ನು ಹೊರತುಪಡಿಸಿದರೆ ಬಹಳ ರೇಟ್ ಇರುವಂತಹ ಸೋನಾ ಮಸೂರಿ, ಬೇರೆ ಬೇರೆ ಅಕ್ಕಿಗಳಿದ್ದಾವೆ. ಅದರಲ್ಲೂ ವಿಧವಾದಂಥದ್ದು. 100 ರೂಪಾಯಿ ಒಳಗೆ ಇದ್ದಂತಹ ಏನು ಅಕ್ಕಿ ಇತ್ತಲ್ಲ ಅವುಗಳ ಬೆಲೆಯೂ ಹೆಚ್ಚಾಗತ್ತೆ. ಇನ್ನು ಈ ಏನು ಬೇರೆ ರೈಸ್ಗಳು ಅಂತ ಹೇಳ್ತಿದ್ದಲ್ಲ ನಾವು, ಸೋನಾ ಮಸೂರಿ, ಇನ್ನೊಂದು ಮತ್ತೊಂದು, ಅವೆಲ್ಲವೂ ಕೂಡ 150 ರೂಪಾಯಿಯ ಗಡಿಯನ್ನು ದಾಟಬಹುದು ಪರ್ kg ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈಗ ಬಡ ಜನರಿಗೆ, ಮಧ್ಯಮ ವರ್ಗದವರಿಗೆ, ಸಾಮಾನ್ಯ ಜನರಿಗೆ ಈಗ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಎದುರಾಗ್ತಾ ಇರುವಂಥದ್ದು. ಸಿಲಿಂಡರ್ ಗ್ಯಾಸ್ ಆಯಿತು, ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ಚಿನ್ನ ಆಯಿತು. ಇದೆಲ್ಲದಕ್ಕೂ ಇವರು ಕಾರಣ ಕೊಟ್ಟಂಥದ್ದೇನು? ಇರಾನ್ ಇಸ್ರೇಲ್ ವಾರ್, ಅಂದರೆ ಜಾಗತಿಕ ಮಟ್ಟದಲ್ಲಿ ಯುದ್ಧ ನಡೀತಾ ಇದೆಯಲ್ಲ, ಆ ಒಂದು ಪರಿಣಾಮ. ಅಲ್ಲಿಂದ ಪೂರೈಕೆ ಆಗಬೇಕಾದಂಥ ಏನು ಈ ಎಲ್ಲ ವಸ್ತುಗಳಿದ್ವಲ್ಲ, ಈ ಕಾರಣದಿಂದ ಇಲ್ಲಿ ಬೆಲೆ ಏರಿಕೆ ಅನ್ನುವಂಥದ್ದನ್ನು ಹೇಳಿದ್ರು. ಆದರೆ ಈಗ ನಮ್ಮೊಳಗಿನ ಸಮಸ್ಯೆಯಿಂದಲೇ, ಅಂದರೆ ಇಲ್ಲಿಂದಲೇ ಅಕ್ಕಿಯನ್ನು ನಾವು ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದೇವೆ. ಇಲ್ಲಿಯವರೆಗೆ ಪೂರೈಕೆ ಸಾಲ್ತಾ ಇಲ್ಲ, ಬೆಳೆದಿರುವಂಥ ಅಕ್ಕಿ ಸಾಲ್ತಾ ಇಲ್ಲ, ನಮ್ಮಗಳಿಗೆ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಇರುವಂಥ ಸ್ಟಾಕನ್ನೇ ಜನರಿಗೆ ಕೊಡಬೇಕು ಅಂತ ಹೇಳಿದಾಗ ಇವರು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಇದನ್ನು ಯಾರ ಮೇಲೆ ದೂಷಣೆ ಮಾಡಬೇಕು. ನಾವು ರೈತರನ್ನು ದೂಷಣೆ ಮಾಡೋಕ್ಕಾಗತ್ತಾ? ರಾಜ್ಯ ಸರ್ಕಾರವನ್ನು ದೂಷಣೆ ಮಾಡೋಕ್ಕಾಗತ್ತಾ? ಅಥವಾ ಇದೆಲ್ಲವನ್ನ ರಫ್ತು ಮಾಡ್ತಾ ಇರುವಂತಹ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡೋಕ್ಕಾಗತ್ತಾ? ಒಟ್ಟಾರೆ ಗೊತ್ತಿಲ್ಲ. ಆದರೆ ಈ ಒಂದು ಅಕ್ಕಿಯ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು ಹೇಗೆ? ರೇಷನ್ನಲ್ಲೇನೋ ಇವರೇನೋ ಫ್ರೀ ಅಕ್ಕಿ ಕೊಡ್ತಾ ಇದ್ದಾರೆ, ಅದನ್ನೂ ಕೂಡ ಕೆಲವರು ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರ್ಕೊಳ್ತಾ ಇದ್ದಾರೆ. ಅದನ್ನು ಕೊಂಡುಕೊಳ್ಳೋಕ್ಕೂ ಸಾಧ್ಯ ಆಗುತ್ತೋ ಇಲ್ವೋ? ಈ ರೀತಿಯಾಗಿ ಬೇಕಾದಷ್ಟು ಈಗ ಆತಂಕಕರವಾದಂತಹ ಒಂದು ರೀತಿಯಲ್ಲಿ ಬೆಳವಣಿಗೆಗಳಾಗ್ತಾ ಇರೋದು. ಈ ಅಕ್ಕಿ ಬೆಲೆಯೂ ಕೂಡ ಏರಿಕೆ ಆಗಿರುವಂಥದ್ದು ಈಗ ಬಡ ಜನರ ಹೊಟ್ಟೆ ಮೇಲೆ ಹೊಡೆದಂಗಾಗ್ತಾ ಇದೆ. ಸರ್ಕಾರದ ನಿರ್ಧಾರಕ್ಕೆ ದೂಷಣೆ ಮಾಡಬೇಕೋ ಅಥವಾ ಏನೋ ಒಂದು ವ್ಯವಸ್ಥೆನೇ ಸರಿ ಇಲ್ಲ ಅನ್ನೋದಕ್ಕೆ ದೂಷಣೆ ಮಾಡಬೇಕೋ ಗೊತ್ತಿಲ್ಲ. ಈಗ ಮತ್ತೊಂದು ಬೆಲೆ ಏರಿಕೆಯ ಶಾಕ್. ಇಲ್ಲಿಂದ ನವೆಂಬರ್ ಡಿಸೆಂಬರ್ ತನಕ ಅಕ್ಕಿ, ದಿನನಿತ್ಯ ನಾವು ಆಹಾರದಲ್ಲಿ ಬಳಸುವಂಥ ಅಕ್ಕಿಯ ಬೆಲೆಯೂ ಕೂಡ ಏರಿಕೆ ಆಗಿರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.